ನಮಸ್ಕಾರ ವೀಕ್ಷಕರೇ, ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎಂ ಉದಯರವರ ನೇತೃತ್ವದಲ್ಲಿ ಚುಂಚುಂಗಳ್ಳಿ ಗ್ರಾಮದ ಜನರ ಕೋರಿಕೆ ಮೇಲೆ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಚುಂಚುಂಗನಹಳ್ಳಿ ಗ್ರಾಮದ ದೇವರ ಅಸ್ವತ್ ಕಟ್ಟೆಯನ್ನು ಕೂಡ ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ತೈಲೂರು ಚೆಲುವರಾಜ್, ಪಿ ಸಂದರ್ಸ್, ಶಿವಣ್ಣ, ಮರಿಸ್ವಾಮಿ, ನವೀನ, ಪುಟ್ಟಂಜ, ಶೇಖರ್, ನಾಗೇಶ್ ಹಾಗೂ ಗ್ರಾಮದ ಮುಖಂಡರುಗಳು ಉಪಸ್ಥಿತರಿದ್ದರು. ನೆಚ್ಚಿನ ಶಾಸಕರಾದಂಥ ಕೆಎಂ ಉದಯರವರು ಇವತ್ತು ಚುಂಚುಂಗಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿರ್ತಾರೆ. ಮತ್ತು ನಮ್ಮ ಚುಂಚುಂಗಳ್ಳಿ ಗ್ರಾಮದ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಅಶ್ವತ್ಥ ಕಟ್ಟೆಯನ್ನು ಕೂಡ ಅವರು ಇವತ್ತು ಉದ್ಘಾಟನೆಯನ್ನು ಮಾಡಿರ್ತಾರೆ. ಮತ್ತು ನಮ್ಮ ಚುಂಚುಂಗಳ್ಳಿ ಗ್ರಾಮ ಕೆಲವು ರಸ್ತೆಗಳೆಲ್ಲ ಭಾರಿ ಗುಂಡಿ ಬಿದ್ದು ಹಿಂದುಳಿದೋಗಿರ್ತದೆ. ಆದ್ದರಿಂದ ಚುಂಚುಂಗಳ್ಳಿ ಗ್ರಾಮದ ಆ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ನಾವೆಲ್ಲ ಒಕ್ಕೂರಿನಿಂದ ಕೇಳ್ಕೊಂಡಿದ್ದೀವಿ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ನಮ್ಮ ಭಾಗಕ್ಕೆ ಒಂದು ಸಿ ಡ್ರೈನು ಮತ್ತು ಸಿ ರಸ್ತೆಗೋಸ್ಕರ ಒಂದು 25 ಲಕ್ಷನ ಒಂದು ಬೀದಿಗೆ ಮೀಸಲಾಗಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಉಳಿದಂಥ ರಸ್ತೆಗಳನ್ನೂ ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಈಗ 15 ವರ್ಷದಿಂದ ನಮ್ಗೆ ಸರಿಯಾದ ಶಾಸಕರು ಸಿಗ್ತಾ ಇರೋದ್ರಿಂದ ಈಗ ಸಿಕ್ಕಿದ್ದೀನಿ, ನಾನು ಮಾಡ್ಕೊಡ್ತೀನಿ, ನಿಮ್ಮ ಗ್ರಾಮಕ್ಕೆ ಏನದೆ ನಾನು ಮುಂದೆ ಇದೇ ರೀತಿ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಮಾಡ್ಕೊಟ್ಟವ್ರೆ. ಬಟ್ ಮುಂದೇನು ಮಾಡ್ತಾರೆ ಅಂತ ಅನ್ಕೊಂಡಿದೀವಿ, ಮಾಡ್ತಾರೆ.